ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಮುನಿಸಿನ ಪರ್ವ ಈಗ ಮತ್ತೆ ಮುಂದುವರಿತಾ ಇದೆ. ಮುನಿದಿರುವಂತಹ ಮಂತ್ರಿಗಳ ಮನವೊಲಿಸೋದೇ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಹರಸಾಹಸವಾಗ್ತಾ ಇದೆ. ಮುನಿಸಿಗೆ ಶಮನ ಹಾಕೋದಕ್ಕೆ ಈಗ ರಾಹುಲ್ ಗಾಂಧಿ ಅವರು ಕೂಡ ಮದ್ದು ಹರಿತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈಗ ಹೈ ಪ್ರೊಫೈಲ್ ಮೀಟಿಂಗ್ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. ಈಗ ಖಾತೆ ಕ್ಯಾತೆಗೆ ಪರಿಹಾರ ಹುಡುಕ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಸಿದ್ದರಾಮಯ್ಯಗೆ ಮುನಿಸು ಶಮನ ಮಾಡುವಂತಹ ಟಾಸ್ಕ್ ಅನ್ನ ಕೊಡುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರಿಗೆ ಈ ಎಲ್ಲ ಮುನಿಸನ್ನ ಶಮನ ಮಾಡೋದಕ್ಕೆ ಟಾಸ್ಕ್ ಕೊಡುವ ಸಾಧ್ಯತೆ ಇದೆ. ಸಚಿವರನ್ನ ಸಮಾಧಾನ ಮಾಡ್ತಾರಾ ರಾಹುಲ್ ಗಾಂಧಿ ಅವರು? ಸಿದ್ದರಾಮಯ್ಯ ಅವರು ಕೂಡ ಸಮಾಧಾನ ಮಾಡುವಂತಹ ಈ ಟಾಸ್ಕ್ ಅನ್ನ ನೆರವೇರಿಸ್ತಾರ? ನೋಡಿ, ನಮಗೂ ಕೂಡ ಗೊತ್ತಿತ್ತಿಲ್ಲಿ ಕೊನೆಗೆ ಈ ಒಂದು ಮುನಿಸನ್ನ ಶಮನ ಮಾಡುವಂತಹ ಟಾಸ್ಕ್ ಏನಿದೆ, ಈ ಕೆಲಸ ಏನಿದೆ, ಇದು ಸಿದ್ದರಾಮಯ್ಯನವರ ಹೆಗಲಿಗೆ ಬರುತ್ತೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿತ್ತು. ಯಾಕಂದರೆ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿದ್ರೆ ಯಾರಿಂದಲೂ ಕೂಡ ಈ ನಾಯಕರನ್ನು ಸಮಾಧಾನ ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಈಗ ಸಚಿವರನ್ನು ಸಮಾಧಾನ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಟಾಸ್ಕ್ ಕೊಡುವ ಸಾಧ್ಯತೆ ಇದೆ. ಡಿ.ಕೆ. ಸರ್ಕಾರದಲ್ಲಿನ ಸಚಿವರನ್ನು ರಾಹುಲ್ ಗಾಂಧಿ ಅವರು ಕೂಲ್ ಮಾಡ್ತಾರ? ಈಗ ಸಿದ್ದು ಸುರ್ಜೇವಾಲಾ ಸಂಧಾನ ಸೂತ್ರ ವರ್ಕೌಟ್ ಆಗುತ್ತಾ? ಈಗ ವಿಧಾನಸೌಧದಲ್ಲಿ ಸಭೆಗೆ ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರಿಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ. ಈ ಎಲ್ಲ ನಾಯಕರನ್ನ ಸಮಾಧಾನ ಪಡಿಸೋದಕ್ಕೆ ಒಂದು ಸೂತ್ರವನ್ನು ಕೂಡ ಹೆಣಿತಾ ಇದ್ದಾರೆ ಈಗ. ಹೀಗಾಗಿ ಈ ರಾಜೀನಾಮೆ ಪರ್ವಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಎದುರಾಗ್ತಾ ಇರುವಂತಹ ಅಸಮಾಧಾನ, ಈ ಎಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿಯವರು ಮದ್ದು ಅರಿತಾರಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಅದರಲ್ಲೂ ಈಗ ಸಿದ್ದರಾಮಯ್ಯನವರ ಹೆಸರು ಕೂಡ ಕೇಳಿಬರ್ತಾ ಇದೆ, ಸುರ್ಜೇವಾಲಾ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇಬ್ಬರು ನಾಯಕರ ಹೆಗಲಿಗೆ ಇವರನ್ನು ಸಮಾಧಾನ ಪಡಿಸುವ ಟಾಸ್ಕ್ ನೀಡಲಾಗುತ್ತೆ ಈಗ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ರಾಜೀನಾಮೆ, ಮುನಿಯಪ್ಪ ರಾಜೀನಾಮೆ ನೀಡುವಂತಹ ವದಂತಿ ಹಾಗೂ ಸಚಿವ ಸ್ಥಾನದ ಬಗ್ಗೆ ಫ್ರೀಡಂ ಟಿವಿ ಜೊತೆಯಲ್ಲಿ ಕಾಂಗ್ರೆಸ್ನ ಶಾಸಕರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇನ್ನು ಮಾಗಡಿ ಬಾಲಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ, ಕೇಳಿ. ನಮ್ಮ ಜೊತೆ ಶಾಸಕರಾದಂತಹ ಮಾಗಡಿ ಬಾಲಕೃಷ್ಣ ಅವರು ಇರುವಂಥದ್ದು. ಸರ್, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ, ಬಗ್ಗೆ ಏನಿತ್ತು ಸರ್? ನಾಮಪತ್ರ ನಮ್ಮ AICC ಅಧ್ಯಕ್ಷರು ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ. ಬಹುಶಃ ಯುನಾನಿಮಸ್ ಆಗಿ ಅವ್ರು ಎಲೆಕ್ಟ್ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ನಿಮಗೂ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಇಲ್ಲಿವರೆಗೂ ಕನ್ಫರ್ಮ್ ಆಗಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಮಾಡೋಕ್ಕಾಯ್ತದೆ? ಎಷ್ಟು ಜನ ಕೊಡೋಕ್ಕಾಯ್ತದೆ? 34 ಜನನೇ ಮಾಡ್ಬೇಕಲ್ಲ ಸಚಿವರನ್ನ. ಹಂಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಾವೆ. ನೋಡೋಣ, ಮುಂದೆ ಕಾದು ನೋಡೋಣ. ಇನ್ನೂ ಅವಲ್ಲ, ಖಾಲಿ ಅವಲ್ಲ ಇನ್ನ. ನಿಮ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಆದ್ರೆ ಸಿಕ್ಕಿರೋರು ರಾಜೀನಾಮೆ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಇರಲಿ, ಏನು ರಾಜೀನಾಮೆ ಯಾರು ಕೊಟ್ಟಿಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸ ಸರಿಪಡಿಸ್ತಾರೆ ನಮ್ಮ ಹೈಕಮಾಂಡ್. ಸರ್, ಅದೇ ರೀತಿ ಮುನಿಯಪ್ಪರು ಕೂಡ ಅದೇ ಮಾತಂತ ಅಂದ್ರೆ ನನ್ನ ಎಲ್ಲರೂ ಸರಿಪಡಿಸ್ತಾರೆ ಬಿಡಿ ಸರ್. ನೀವು ಯಾಕೆ ತಲೆ ಕೆಡಿಸ್ಕೊತೀರ? ತಲೆ ಕೆಡಿಸ್ಕೊಬೇಡಿ, ಸರಿ ಹೋಗ್ತದೆ. ಇಷ್ಟು ಮಾಗಡಿ ಬಾಲಕೃಷ್ಣ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕೇಸ್ ಮಾಡ್ತೀನಿ ನಾಯಕ, ಫ್ರೀಡಂ ಟಿವಿ, ಬೆಂಗಳೂರು. ಇನ್ನು MC ಸುಧಾಕರ್ ಅವರು ಕೂಡ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆಗೆ. MC ಸುಧಾಕರ್ ಅವರು ಏನು ಹೇಳಿದ್ದಾರೆ ನೋಡಿ. ನಮ್ಮ ಜೊತೆ MC ಸುಧಾಕರ್ ಅವರು ಇರುವಂತ. ಸರ್, ಇವತ್ತು ಖರ್ಗೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯಸಭೆಗೆ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಮಾನ್ಯ ಖರ್ಗೆ ಸಾಹೇಬರು ನಮ್ಮ ಪಕ್ಷದ ಭಾಳ ಉನ್ನತ ಮಟ್ಟದ ನಾಯಕರು. ಅವರು 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನವನ್ನು ಅವರು ಪೂರೈಸಿದ್ದಾರೆ ಮತ್ತು ಅವರು ಮುಂದುವರಿತಾ ಇದ್ದಾರೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಪ್ರಬಲವಾಗಿ ಒಂದು ವಿರೋಧ ಪಕ್ಷದ ನಾಯಕರಾಗಿ ಅವರು ರಾಜ್ಯಸಭೆಯಲ್ಲಿ ಭಾಳ ನಾವೆಲ್ಲರೂ ಇಡೀ ದೇಶ ಮೆಚ್ಚತಕ್ಕಂಥ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದ ವೈಫಲ್ಯಗಳನ್ನು ಮತ್ತು ಅವರ ಕುತಂತ್ರ ರಾಜಕಾರಣವನ್ನು ಬಯಲಿಗೆಳಿತಕ್ಕಂಥ ಒಂದು ಕೆಲಸವನ್ನು ಮಾನ್ಯ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ. ನಮಗೆ ಭಾಳ ಹೆಮ್ಮೆಯ ಕ್ಷಣ ಇವತ್ತು. ಮತ್ತೊಮ್ಮೆ ಅವರು ರಾಜ್ಯಸಭೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಒಬ್ಬ ಹಿರಿಯ ನಾಯಕರು, ಭಾಳ ಗೌರವಾನ್ವಿತ ಮತ್ತು ಭಾಳ ಪಕ್ಷಕ್ಕಾಗಿ ಭಾಳಷ್ಟು ಕೆಲಸ ಮಾಡಿರ್ತಕ್ಕಂಥ ನಾಯಕರು. ಖಂಡಿತ ಅವರು ನಮ್ಮೊಟ್ಟಿಗೆ ಇರ್ತಾರೆ ಮತ್ತು ಅವರು ಪಕ್ಷದ ಹೈಕಮಾಂಡ್ಗೆ ಅವರು ಗೌರವ ಕೊಡ್ತಾರೆ. ಖಂಡಿತ ಅವರು ನಮ್ಮೊಟ್ಟಿಗೆ ಇರ್ತಾರೆ ಮತ್ತು ಯಾವುದೇ ಈ ಸಮಸ್ಯೆಗಳು ಯಾವುದೇ ರೀತಿ ಮುಂದುವರಿಯೋದಿಲ್ಲ ಅಂತಕ್ಕಂಥ ನಂಬಿಕೆ ನನಗಿದೆ. ಈಗ ಪ್ರಕಟ ಆಗಿರುವಂಥ ಸಚಿವ ಸ್ಥಾನದಲ್ಲಿ ನಿಮ್ಮ ಹೆಸರಿಲ್ಲ, ಮುಂದಿನ ಸಚಿವ ಅಂದರೆ DK ಕ್ಯಾಬಿನೆಟ್ಲಿ ನಿಮ್ಮ ಹೆಸರು ಇರುತ್ತಾ? ನೋಡೋಣ, ನಾನು ಆಶಾಭಾವನೆಯಿಂದ ಇದ್ದೀನಿ. ಪಕ್ಷದ ಹೈಕಮಾಂಡ್ ಎಲ್ಲ ಗಮನಿಸ್ತಾ ಇದೆ ಅಂತ ಭಾವಿಸ್ತೇನೆ. ಅವಕಾಶ ಕೊಟ್ಟರೆ ಮುಂದುವರಿಯೋಣ, ಇಲ್ಲಾಂದರೆ ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಅದನ್ನು ಸ್ವಾಗತ ಮಾಡ್ತೇನೆ. ಮುನಿಯಪ್ಪರು ಕೂಡ ಒಂದು ರೀತಿ ರಾಜೀನಾಮೆ ಕೊಡುವ ಮಾತನ್ನೇ ಹೇಳಿರುವಂಥದ್ದು. ಅದೆಲ್ಲ ಏನಿಲ್ಲ. ಈಗ ಮುನಿಯಪ್ಪನವರು ಕೂಡ ಸಮಾಧಾನ ಆಗಿದ್ದಾರೆ. ಅದನ್ನು
ವರಿಷ್ಠರು ಎಲ್ಲರೂ ಮಾತಾಡಿದ್ದಾರೆ. ವರಿಷ್ಠರ ಮಾತಿಗೆ ವಿರುದ್ಧವಾಗಿ ಯಾರೂ ಹೋಗೋದಿಲ್ಲ. ಥ್ಯಾಂಕ್ ಯು ಸರ್. ಇಷ್ಟು MC ಸುಧಾಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾರುತಿ ನಾಯ್ಕ, ಫ್ರೀಡಮ್ ಟಿವಿ, ಬೆಂಗಳೂರು. ಇನ್ನು ಶಿವಲಿಂಗೇಗೌಡ ಅವರು ಕೂಡ ಮಾತನಾಡಿದ್ದಾರೆ. ಶಿವಲಿಂಗೇಗೌಡ ಏನು ಹೇಳಿದ್ದಾರೆ ನೋಡಿ. ನಮ್ಮ ಜೊತೆ ಶಿವಲಿಂಗೇಗೌಡರು ಇರುವಂಥದ್ದು. ಸರ್, ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರೆ ಮೊದಲ ಪಟ್ಟಿಯಲ್ಲಿ ನಿಮಗೆ ನಿರೀಕ್ಷೆ ಇತ್ತು, ಬಟ್ ಸಿಕ್ಕಿಲ್ಲ. ಮುಂದೆ 2ನೇ ಪಟ್ಟಿಯಲ್ಲಿ ಏನೋ ಸಿಗುವ ಸಾಧ್ಯತೆ ಇದೆಯಾ? 2ನೇ ಪಟ್ಟಿಲಿ ಸಿಗುತ್ತೆ ಅಂತ ಭರವಸೆ ಇಟ್ಕೊಂಡಿದ್ವಿ ಸರ್. ಹೈಕಮಾಂಡ್ ಜೊತೆ ಆಗಿರ್ಬೋದು, CM ಜೊತೆ ಆಗಿರ್ಬೋದು, ಎಲ್ಲ ಹೈಕಮಾಂಡ್ ಜೊತೆಲೂ ಡೆಲ್ಲಿಗೆ ಹೋಗಿ ಮಾತಾಡಿದ್ವಿ, ಸಿದ್ದರಾಮಣ್ಣನ ಜೊತೆಲೂ ಮಾತಾಡಿದ್ವಿ, ಮುಖ್ಯಮಂತ್ರಿಗಳ ಜೊತೆಲೂ ಮಾತಾಡಿದ್ವಿ, ಎಲ್ಲರ ಜೊತೆಲೂ ಮಾತಾಡಿದ್ವಿ. ಸರ್, ಇಂಥದೇ ಖಾತೆ ಅಂತ ನಿಮ್ಗೆ ಏನಾದರೂ ಖಾತೆ ಪಾತೆ ನಾವು ಕೇಳೇ ಇಲ್ಲ. ಮೊದಲು ಮಂತ್ರಿ ಮಾಡಲಿ, ಆಮೇಲೆ ಖಾತೆ ನೋಡ್ಕೊಳ್ಳೋಣ. ಖಾತೆನೇ ಮಂತ್ರಿನ ಮಾಡ್ದಲ್ಲ ಖಾತೆ ಕೇಳ್ಕೊಂಡ್ರೆ ಮಂತ್ರಿ ಆಗದೆ ಹೋದ್ರೆ ಮಾಡ್ತೀರಾ ಖಾತೆ ತಗೊಂಡು. ಸರ್, ನೀವು ಖಾತೆನೇ ಯಾವುದಾದ್ರೂ ಓಕೆ ಅಂತ ಹೇಳ್ತಿದ್ದೀರಾ, ಬಟ್ ಸಿಕ್ಕಿರೋ ಖಾತೆ ಅವರು ಕೂಡ ನನಗೆ ಈ ಖಾತೆ ಬೇಡ, ನಂಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಅದು 4 ಗೋಡೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳ ಜೊತೆ, ಪಕ್ಷದ ವರಿಷ್ಠರ ಜೊತೆ, ಪಕ್ಷ ಇಲ್ದಲೇ ನಾವಿಲ್ಲ, ಅವ್ರ ಜೊತೆ ತೀರ್ಮಾನ ಮಾಡಿಕೊಂಡು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ರಾಜೀನಾಮೆನೇ ಕೊಟ್ಟಿದ್ದಾರಲ್ಲ. ರಾಜೀನಾಮೆ ಕೊಟ್ಟಿದ್ರು ನನಗೆ ಗೊತ್ತಿಲ್ಲ, ರಾಜೀನಾಮೆ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ನಾನು ಈಗಿನ ಬಂದೆ. ಕೊಟ್ಟಿದ್ದರೆ ಅದನ್ನು ತಿಳಿದು ನೋಡ್ತೀವಿ. ನಾವು ಎಲ್ಲ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಅದೇ ರೀತಿ ಮುನಿಯಪ್ಪರು ಕೂಡ ಅದೇ ಹಾದಿಯಲ್ಲಿ ಹಿಡಿದಿರೋ, ನನಗೆ ಆಹಾರ ಖಾತೆ ಬೇರೆ, ನಂಗೆ ಬೇರೆ ಖಾತೆ ಬೇಕು ಅಂತ ಕೂಡ ಪಟ್ಟ ನಡೆದಿದ್ದಾರೆ. ಯಾರೋ ಅವ್ರ ಫಾಲೋಯರ್ಸ್ ಅವರು ಇವರು ಏನೋ ಹೇಳಿರ್ತಾರೆ, ಅದಕ್ಕೆ ಮಾತಾಡಿರ್ತಾರೆ. ಅದೆಲ್ಲ ದೊಡ್ಡ ಸುದ್ದಿ ಆಗೋದಲ್ಲ. ಇದನ್ನೆಲ್ಲ ಇದಕ್ಕೆ ಮಾಧ್ಯಮಕ್ಕೆ ಬಂದು ನಿಮಗೇನು ಒಳ್ಳೆ ಸುದ್ದಿಗಳು ಬೇಕು, ಈ ಒಳ್ಳೆ ಸುದ್ದಿಗಿಂತ ಇವು ಚೆನ್ನಾಗಿ ಹರಡ್ತಾವಲ್ಲ, ಏನಾಗಲ್ಲ. ಇದೆಲ್ಲ ಏನೂ ಆಗಲ್ಲ, ಸುಭದ್ರವಾಗಿರುತ್ತೆ. 28ರವರೆಗೂ ಸರ್ಕಾರ ಸುಭದ್ರವಾಗಿರುತ್ತೆ. ಇವೆಲ್ಲ ಸಣ್ಣ ಪುಟ್ಟ ಗಲಾಟೆಗಳು ರಾಜಕೀಯ ಪಕ್ಷ ಸರ್ಕಾರ ಅಂದಮೇಲೆ ಬರೋದೇ ಇವೆಲ್ಲ. ನೀವೇನೋ 28ವರೆಗೂ ಸುಭದ್ರವಾಗಿರ್ತೀರಾ ಅಂತ ಹೇಳ್ತಾರೆ, ಆದರೆ ವಿಪಕ್ಷಗಳು ಇಲ್ಲ, ಕೆಲವೇ ದಿನಗಳೇ ಸರ್ಕಾರನೇ ಬಿದ್ದೋಗುತ್ತೆ ಅಂತ. ಯಾರು ವಿರೋಧ ಪಕ್ಷದರ ಅವ್ರದ್ದು ನೋಡ್ತೀವನ್ನಿ ಫಸ್ಟ್. ಅವ್ರದ್ದು ಏನು ಸುಭದ್ರವಾಗೈತಾ ಐತಾ ಹೇಳಿ, ನೀವು ಅವ್ರದ್ದು ಯೋಚನೆ ಮಾಡ್ಬೇಕಲ್ಲ. ಎಲ್ಲರದ್ದು ಇರುತ್ತೆ, ಎಲ್ಲ ಕಡೆನೂ ಇರುತ್ತೆ, ಎಲ್ಲ ತಲೂ ಭಿನ್ನಾಭಿಪ್ರಾಯಗಳಿರ್ತವೆ. ಬಗೆಹರಿಸ್ತಾರೆ. ಎಲ್ಲ ಒಂದು ಕಡೆ ಜಾರ್ಜ್ ಇಲಾಖೆಯಲ್ಲಿ ಅಧಿಕಾರಿ ವರ್ಗಾವಣೆಗೆ ಜಾರ್ಜ್ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ, CM ಹೇಳ್ದೆ ಕೆಲಸ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಪ್ರಾಮಿಸ್ ನನಗೆ ಗೊತ್ತಿಲ್ಲ. ನಾವು ಈ ತಿಂಗಳು ಕೊನೆ ಒಳಗೆ ಅಂತ ನಿರೀಕ್ಷಣೆ ಮಾಡಿದ್ದೀವಿ. 18ರವರೆಗೂ ಎಲೆಕ್ಷನ್ ಇದೆ, 18 ಆದಮೇಲೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಇಷ್ಟು ಶಾಸಕರಾದಂತಹ ಶಿವಲಿಂಗೇಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾರುತಿ ನಾಯ್ಕ, ಫ್ರೀಡಮ್ ಟಿವಿ, ಬೆಂಗಳೂರು. ಇನ್ನು ಶಾಸಕ ಮನ್ಸೂರ್ ಅಲಿ ಖಾನ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡಿ. ನಮ್ಮ ಜೊತೆ ಮನ್ಸೂರ್ ಅಲಿ ಖಾನ್ ಅವರು ಇರುವಂಥದ್ದು. ಸರ್, ಇವತ್ತು ರಾಜ್ಯಸಭೆಗೆ ನಿಮಗೆ ಆಯ್ಕೆ ಆಗಿರುವಂಥದ್ದು, ಇನ್ನು ನಾಮಪತ್ರ ಸಲ್ಲಿಕೆ ಮಾಡಿಲ್ಲ. ಏನು ಅನಿಸ್ತಿದೆ ಸರ್? ಯಾಕೆಂದರೆ ಎಷ್ಟೋ ಜನದ ಆಕಾಂಕ್ಷೆ ಆಗಿರುತ್ತೆ, ನಿಮ್ಗೆ ಅವಕಾಶ ಸಿಕ್ಕಿದೆ ಅಂತ. ನಾನು ನಮ್ಮ ಪಕ್ಷ ಹೈಕಮಾಂಡ್ ಮತ್ತು ಲೀಡರ್ಶಿಪ್, ಸ್ಟೇಟ್ ಸೆಂಟ್ರಲ್ ಲೀಡರ್ಶಿಪ್ಗೆ ಧನ್ಯವಾದ ಹೇಳಬೇಕು. ನಾನು ಒಂದು ಸಾಮಾನ್ಯ ಕಾರ್ಯಕರ್ತ. ನನ್ನ ಗುರುತಿಸಿ ಈ ಸ್ಥಾನ ಕೊಟ್ಟಿದ್ದಾರೆ, ರಾಜ್ಯಸಭಾ ನಾಮಿನೇಷನ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಹೈಕಮಾಂಡು ಮತ್ತು ಸ್ಟೇಟ್ ಲೀಡರ್ಶಿಪ್ ನಾನು ಏನು ದುಡ್ದಿದ್ದೀನಿ ಪಕ್ಷಕ್ಕೆ ನೋಡಿ ಈ ಅವಕಾಶ ಕೊಟ್ಟಿದ್ದಾರೆ ನನಗೆ. ನಿಮಗೆ ಈ ಸ್ಥಾನ ಸಿಗುವಂಥ ನಿರೀಕ್ಷೆಯಲ್ಲಿದ್ದರೆ? ಯಾಕೆಂದರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು, ಅದರಲ್ಲಿ ನಿಮ್ಮ ಹೆಸರು ಇತ್ತು, ಬಟ್ ನಿರೀಕ್ಷೆ ಇತ್ತಾ? ಎಲ್ಲೋ ಒಂದು ಕಡೆ ನಿರೀಕ್ಷೆ ಇತ್ತು, ಬಟ್ ಡೆಫಿನೆಟ್ ಬರುತ್ತಂತ ನನಗೆ ಒಂದು ಬರುತ್ತೋ ಇಲ್ಲೋ ಅಂತ ಎಲ್ಲ ಡೌಟ್ ಇರುತ್ತಲ್ಲ ಬರೋ ತನಕ. ಯಾವತ್ತು ನಾಮಪತ್ರ ಸಲ್ಲಿಕೆಗೆ? ನಾಳೆ 10ವರೆಗೆ. ಸರ್, ಎಲ್ಲ ಒಂದು ಕಡೆ ಇದು ಏನು ಇದು ನಡೀತಿದೆ, ನಾಮಪತ್ರ ಸಲ್ಲಿಕೆ ಆಗ್ತಿದೆ. ಆದರೆ ಕಾಂಗ್ರೆಸ್ನಲ್ಲಿ ಈಗ ಒಂಥರ ರಾಜೀನಾಮೆ ಕೊಡ್ತಾ ಇರೋಂಥದ್ದು, ಅಂದರೆ ಪೋರ್ಟ್ಫೋಲಿಯೋ ವಿಚಾರವಾಗಿ ರಾಜೀನಾಮೆ ಕೊಡ್ತಾ ಇರೋಂಥದ್ದು ಎಷ್ಟು ಸರಿ ಅಂತ ನೋಡಿ. ಸೀನಿಯರ್ ಲೀಡರ್ಸು ಆ ಇಶ್ಯೂ ರಿಸಾಲ್ವ್ ಮಾಡಿಬಿಡ್ತಾರೆ. ಮತ್ತು ನಮ್ಮ ಪಾರ್ಟಿ ಡೆಮೊಕ್ರೆಟಿಕ್ ಪಾರ್ಟಿ, ಸೊ ಅದೆಲ್ಲ ಚರ್ಚೆ ನಡೆಯುತ್ತೆ, ಮತ್ತು ಸೀನಿಯರ್ ಲೀಡರ್ಶಿಪ್ ಸಾಲ್ವ್ ಮಾಡಿಬಿಡುತ್ತೆ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಈ ರೀತಿಯಾದ ಬೆಳವಣಿಗೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯರು ಕಾಣದ ಕೈ ಥರ ಕೆಲಸ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಇದೆ. ಅದು ಸುಳ್ಳು. ನಾನು ಅದ್ರ ಮೇಲೆ ಕಮೆಂಟು ಮಾಡಲ್ಲ. ವಿಪಕ್ಷಗಳು ಇದೇ ರೀತಿ ನಡೆದ್ರು, ಅಂದರೆ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅಂತ ಕೂಡ ವಿಪಕ್ಷ ಹೇಳ್ತಿದೆ. ವಿಪಕ್ಷ ಯಾವ BJPನ JDS ಅವರೇ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರೆ ಏನು ಸೀರಿಯಸ್ ತಗೊಳ್ಬೋದು. ಇಷ್ಟು ಮನ್ಸೂರ್ ಅಲಿ ಖಾನ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾರುತಿ ನಾಯ್ಕ, ಫ್ರೀಡಮ್ ಟಿವಿ, ಬೆಂಗಳೂರು.